ಅಣ್ಣ ಹೇಯ್ ಯಾಕೆ ಹೇಳ್ತಾ ಇದೆಯಾ? ಏನಾಯ್ತು? ಇನ್ನೇನಿರುತ್ತಾನ ಈಗ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯನೇ ಆಗುತ್ತೆ. ನೀನು ಯಾಕೆ ಇವತ್ತು ಆಫೀಸ್ಗೆ ಹೋಗಿಲ್ವಾ? ಹೋಗ್ಬೇಕು ಅಂತಾನೆ ಹೊರಟ್ನಲ್ಲ, ಅಲ್ಲಿ ಗೆಳೆಯನೂ ಆಫೀಸಿಗೆ ಬಂದಿರಲಿಲ್ಲ. ನನಗೂ ಒಳಗಡೆ ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಎಂಥ ನೋವಪ್ಪ ಅಣ್ಣ ಇದು. ಇಂಥ ಸಿಚುವೇಶನ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಕೆಲವು ಸಲ ಇದೆಲ್ಲ ಒಂದು ಕೆಟ್ಟ ಕನಸಾಗಿ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಸರಿ ಹೋಗ್ಬಿಡುತ್ತೇನೋ ಅನಿಸ್ಬಿಡುತ್ತೆ. ನನ್ನ ಗೆಳೆಯ ಖುಷಿಯಾಗಿದ್ದ ಅನ್ನೋ ದಿನಗಳೇ ಇಲ್ವಲ್ಲ. ಒಂದಲ್ಲ ಒಂದು ನೋವು, ಒಂದಲ್ಲ ಒಂದು ಕಷ್ಟ. ಈ ಸುಂದರವಾದ ಜೋಡಿ ಮೇಲೆ ಅದು ಯಾರಿಗೆ ಕೆಟ್ಟ ಕಣ್ಣು ಬಿತ್ತೋ ಅದಕ್ಕೆ ಇವನ್ನ ಬಿಟ್ಟು ಹೋಗಿದ್ರಲ್ಲ. 5 ವರ್ಷ ಎಷ್ಟು ಒದ್ದಾಡ್ದ ನೋಡು. ಅದಕ್ಕೆ ಸಿಕ್ಕಿದ್ರು, ಮಕ್ಕಳು ಸಿಕ್ಕಿದ್ರು, ಈಗೆಲ್ಲ ಒಂದಾದ್ರು ಅನ್ನೋ ಟೈಮ್ಗೆ ಐತೆ ಯಾವುದೋ ಬಂದು ಒಕ್ಕರಿಸ್ಕೊಂಡಿದೆ. ಆನಂದ್, ಇಷ್ಟೊಂದು ಎಮೋಷ್ನಲ್ ಆಗಬೇಡ. ನಾವೇ ಅವ್ರಿಗೆ ಧೈರ್ಯ ತುಂಬಬೇಕಲ್ವಾ? ಎಮೋಷ್ನಲ್ ಆಗದೆ ಇರೋಕ್ಕಾಗುತ್ತಾ ಹೇಳೋ? ಅದರಲ್ಲೂ ಹೀಗೆ ಅಂತ ಗೊತ್ತಾದ್ಮೇಲಂತೂ ತುಂಬಾನೇ ಹಿಂಸೆ ಆಗ್ತಾ ಇದೆಯಮ್ಮ. ಆನಂದ್, ಒಂದು ಮಾತು ಹೇಳ. ಏನು? ಈ ವಿಷಯದಲ್ಲಿ ಭೂಮಿಕಾ ಮಾಡಿ ತುಂಬಾನೇ ದೊಡ್ಡ ತಪ್ಪು. ಈ ವಿಷಯನ ಯಾರ ಹತ್ರ ಆದ್ರೂ ಹೇಳ್ಕೊಬೋದಿತ್ತಲ್ವಾ? ಯಾಕೆ ಮುಚ್ಚಿಟ್ಲು? ಮೋಸ್ಟ್ಲಿ ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ನನ್ನಿಂದ ಅವ್ರಿಗೆ ಎಲ್ಲಿ ನೋವಾಗ್ಬಿಡುತ್ತೋ ಅಂತ ಮುಚ್ಚಿಟ್ಟಿರ್ಬೋದೇನಪ್ಪ. ವಿಷಯ ಮುಚ್ಚಿಟ್ಬಿಟ್ರೆ ಸತ್ಯ ಬದಲಾಗಲ್ಲ ಅಲ್ವಾ ಆನಂದ್? ಅದು ಕರೆಕ್ಟೇ. ಆದರೂ ಕೆಲವು ಜೀವಗಳಿರ್ತವೆ, ಅವ್ರು ಹೆಂಗೆ ಅಂದರೆ ತನಗೂ ನೋವಾದರೂ ಪರವಾಗಿಲ್ಲ, ತನ್ನ ಸುತ್ತ ಇರೋರಿಗೆ ನೋವು ಕೊಡಬಾರ್ದು. ಸೇಮ್ ಗೆಳೆಯ ಹತ್ತಿಗೆ ಒಂದೇ ಕ್ಯಾಟಗರಿ, ಯಾರಿಗೂ ನೋವು ಕೊಡೋಕ್ಕೆ ಇಷ್ಟಪಡಲ್ಲ. ಭೂಮಿಕಾ ಇಷ್ಟು ದಿನ ಇದನ್ನ ಹೇಗೆ ಒಬ್ಳೆ ಸಹಿಸ್ಕೊಂಡ್ಲೋ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ ಆನಂದ್. ಅಪ್ಪಣ್ಣ ನೋಡು, ಈಗ ನಾವು ಮುಖ್ಯವಾದ ಒಂದು ಕೆಲಸ ಮಾಡಲೇಬೇಕು. ಏನು? ಟ್ರೀಟ್ಮೆಂಟ್ಗೆ ಅದಕ್ಕೆ ಒಪ್ಪಿಸ್ಬೇಕು. ಅದಕ್ಕೆ ಅವಳು ಒಪ್ತಾಳ? ಗೊತ್ತಿಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ವಲ್ಲ. ಫಸ್ಟ್ ಇವಾಗ ಗೆಳೆಯ ಏನು ಡಿಸೈಡ್ ಮಾಡ್ತಾನೋ ಮಾಡಲಿ, ಅದಾದಮೇಲೆ ನಾವು ಅದಕ್ಕೆ ಹತ್ರ ಮಾತಾಡೋಣ, ಟ್ರೀಟ್ಮೆಂಟ್ಗೆ ಒಪ್ಸೋಣ. ಅದು ನಿಜಾನೇ. ಆದಷ್ಟು ಬೇಗ ಭೂಮಿಕಾ ಗುಣ ಆಗ್ಬಿಟ್ರೆ ಅಷ್ಟೇ ಸಾಕು ಆನಂದ್. ಆ ದೇವ್ರ ಹತ್ರ ಅದೊಂದೇ ನಾನು ಕೇಳ್ಕೊಳ್ಳೋದು. ಗುಣ ಆಗ್ತಾರೆ, ಆಗಲೇಬೇಕು. ಕರೆ ಏನು ರೂಮಿಂದ ಬಾರಿ ಮಾತುಕತೆ ಸೌಂಡ್ ಕೇಳಿಸ್ತಾ ಇತ್ತು. ಟೂರಿಗೆ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋಣ ಅಂತ ಅನ್ಕೊಂಡೆ, ಬಾಗ್ಲಿ ಕಿವಿ ಕೊಟ್ಟು ಅದ್ರ ಡೀಸೆನ್ಸಿ ಅಲ್ಲ ಅಂತ ಸುಮ್ಮನೆ ಅದೇ. ಆಮೇಲೆ ನೀವೇ ಇದ್ದೀರಲ್ಲ ಎಲ್ಲ ಡೈರೆಕ್ಟಾಗಿ ಹೇಳ್ತೀರಾ ಅಂತ ಸುಮ್ಮನೆ ಆಗ್ಬಿಟ್ಟೆ. ಏನು 3ನೇ ಮಗು ಬಗ್ಗೆ ಮಾತುಕತೆನಾ? ಶಾಸ್ತ್ರಿಗಳು ಹೇಳಿದಾರಂತೆ ನಿಮ್ಗೆ 3ನೇ ಮಗು ಆಗತ್ತೆ ಅಂತ. ನಾನೇನು ಹೇಳ್ತಾ ಇದ್ದೀನಿ, ನೀವು ಇನ್ನೊಂದು ಮಗು ಮಾಡ್ಕೊಂಬಿಡಿ ಅಂತ. ಬಾವ್ನವರು ಇದನ್ನೇ ಹೇಳಿರ್ತಾರೆ, ಅದಕ್ಕೆ ನೀವು ಹೇಳಿರ್ತೀರಾ ಇನ್ನೊಂದು ಮಗು ಈ ವಯಸ್ಸಲ್ಲ ಆಯ್ತು ಅಂದ್ರೆ ಸಮಾಜ ಏನು ಹೇಳತ್ತೆ ಅಂತ. ಏನು ಗೊತ್ತಾಕರೆ, ನಿಮ್ಗಿನ್ನೂ ತುಂಬ ವಯಸ್ಸಿದೆ, ಆರಾಮಾಗಿ ಮಗು ಮಾಡ್ಕೋಬೋದು. ಅಕ್ಕರೆ ನಿಮ್ಗೆ ಇನ್ನೊಂದು ಮಗು ಅದೇ ನನ್ನಷ್ಟು ಖುಷಿ ಪಡೋರು ಇನ್ನು ಯಾರೂ ಇಲ್ಲ. ನೀವು ಯಾವ್ದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಅಪ್ಪ ಮುಂಚೆ ನಾನು ನೋಡ್ಕೊಂಡಿದ್ದೀನಂತೆ, ಇನ್ನೊಂದು ಮಗು ಅದೇ ನಾನು ನೋಡ್ಕೊಳ್ದೇ ಇರ್ತೀನ. ನಾನಿದ್ದೀನಿ, ನೀವು ಸುಮ್ಮನೆ ಮಗು ಮಾಡ್ಕೊಂಬಿಡಿ. ಅಕ್ಕರೆ ಅವಾಗಿಂದ ಇಷ್ಟನ್ನೆಲ್ಲ ಆಫರ್ ಕೊಡ್ತಿದ್ದೀನಿ, ನೀವು ನೋಡಿದ್ರೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೀರಾ. ಇವಾಗ ಏನು ಮಗು ಮಾಡ್ಕೊಳ್ತೀರಾ ಇಲ್ವಾ? ಡೀಲಾ ನೋ ಡೀಲಾ? ನಿಮಗೆ ಡೀಲ್ ಓಕೆನಾ? ಅಕ್ಕರ ಅಳ್ತಾ ಇದ್ದೀರಾ? ಏನಾಯ್ತು? ನಾನು ತಪ್ಪಾಗಿ ಮಾತಾಡಿದ್ನಾ? ಸಾರಿ ಅಕ್ಕರೆ, ನಾನು ತಮಾಷೆಗೋಸ್ಕರ ಮಾತಾಡ್ದೆ, ನಿಮ್ಮ ಕಾಲು ಹೇಳ ಅಂತ. ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಏನು ವಿಷಯ? ಅಕ್ಕರೆ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ತುಂಬ ಡಲ್ ಆಗಿದ್ದೀರಾ. ಮೊದಲೇ ಲವ್ಲವಿಕೆ ಇಲ್ಲ, ತುಂಬ ಸೈಲೆಂಟ್ ಆಗಿರ್ತೀರಾ, ಮನ್ಸು ಏನೋ ಇಟ್ಕೊಂಡು ಕೊರಗ್ತಾ ಇದ್ದೀರಾ. ಏನು ವಿಷಯ ಅಕ್ಕರೆ? ಏನಾಯ್ತು ನನ್ನ ಹತ್ರ ಹೇಳಿ ಪ್ಲೀಸ್. ಪ್ಲೀಸ್ ಅಕ್ಕರೆ ಹೇಳಿ. ಅಕ್ಕರೆ ಇವಾಗ ನೀವು ಹೇಳಿ ನನ್ನ ಮೇಲೆ ಆಣೆ,
ಏನಂತ ಹೇಳಿ? ಸ್ವಲ್ಪ ದಿನದಲ್ಲಿ ಸಾಯ್ತಿದ್ದೀನಿ ಅಂತ ಹೇಳ. ನನ್ನನ್ನು ಹೆದರ್ಸೋದಕ್ಕೋಸ್ಕರ ತಾನೇ ಈ ಥರ ಎಲ್ಲ ಹೇಳ್ತಾ ಇರೋದು ನೀವು? ಹ, ಸತ್ಯ ಹೇಳ್ತಿದ್ದಾನೆ. ನನಗೆ ಕ್ಯಾನ್ಸರ್ ಇದೆ ಮಲ್ಲಿ. ಇಲ್ಲಾಕ್ರೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಇಲ್ಲಾಂದ್ರೆ ರಿಪೋರ್ಟ್ ತಪ್ಪಾಗಿರ್ಬೇಕು. ಇಲ್ಲ ಇಲ್ಲ ಮಲ್ಲಿ, ಎಲ್ಲ ಟೆಸ್ಟ್ ಮಾಡಿ ಡಾಕ್ಟರ್ ಕನ್ಫರ್ಮ್ ಮಾಡಿರೋದು. ಬಿಸಿ ಬಿಸಿ ಕಾಫಿ. ಮಹಿಮಾ ಮೇಡಮ್ಗೆ ಕಾಫಿ. ಥ್ಯಾಂಕ್ಸ್ ಅತ್ತೆ. ಯಾಕೆ ಇಷ್ಟು ಡಲ್ಲಾಗಿದ್ಯಾ? ಏನಾಯ್ತು? ಇನ್ನೇನತ್ತೆ, ಜೀವನದೇ ಟೆನ್ಷನ್ನು. ಅವನ ತಲೆಯಲ್ಲಿ ಏನೋ ಇಟ್ಕೊಂಡು ಯೋಚನೆ ಮಾಡ್ತಿದ್ದಾನೆ. ಏನಾಯ್ತು ಅಂತ ಕೇಳಿದ್ರು, ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಏನೂ ಹೇಳ್ತಾ ಇಲ್ಲ. ನನ್ನ ಮಗಂಗೆ ಆ ಥರ ಎಲ್ಲ ಸೀಕ್ರೆಟ್ ಇಟ್ಕೊಳಕ್ಕೆ ಬರೋದಿಲ್ಲ ಕಣೆ. ಅವನ ಆ ಟೈಪೇ ಅಲ್ಲ. ಹಾಗಿಲ್ಲದೆ ನನ್ನ ಲವ್ ಮಾಡಿಬಿಟ್ನಾ? ಹಾಂ, ಇದು ಚೆನ್ನಾಗಿ ಹೇಳಿದೆ. ಈಗ ನನ್ನ ಮಗ ನಿನ್ನನ್ನು ಲವ್ ಮಾಡಿದ್ನಾ ಅಥವಾ ನೀನೇ ಅವನನ್ನು ಲವ್ ಮಾಡಿದ್ಯಾ? ಆದರೆ ಈ ವಿಷಯ ನಮ್ಗೆ ಯಾರಿಗೂ ಗೊತ್ತಿಲ್ಲಪ್ಪ. ಲವ್ ಮಾಡೋಕ್ಕೆ ಮನುಷ್ಯನ ಟ್ಯಾಲೆಂಟ್ ಬೇಕಾಗಿಲ್ಲ, ಮನಸ್ಸಿದ್ರೆ ಸಾಕು. ಹಾಗಿದ್ರೆ ಇವಾಗ ನೀವು ನನ್ನ ಕ್ಯಾರೆಕ್ಟರ್ ಮೇಲೆ ಡೌಟ್ ಪಡ್ತಿದ್ದೀರಾ ಅತ್ತೆ? ಚಚೆ, ನಾನು ಆ ರೀತಿ ಹೇಳಲಿಲ್ಲ ಕಣೆ. ನಾನು ಹೇಳ್ತಾ ಇರೋದು ಜೀವನ ಕ್ಯಾರೆಕ್ಟರ್ ಹೆಂಗೆ ಅಂತಂದರೆ ಅವನ ಮನಸ್ಸಲ್ಲಿ ಏನಿದ್ರು ಅದನ್ನು ಜಾಸ್ತಿ ದಿವಸ ಒಳಗೆ ಇಟ್ಕೊಳ್ಳಲ್ಲ ಕಣೆ. ಅದೇ ನನಗೆ ಡೌಟ್ ಆಗ್ತಿರೋದು. ಅವನಿಗೆ ಬೇರೆ ಏನಾದರೂ ಓ ನಿಧಾನ, ಸಮಾಧಾನ.